ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿದ್ಯಾ, ಬೆಂಗಳೂರು ಕರಗಕ್ಕೆ 1.5 ಕೋಟಿ ಹಣವನ್ನ ಮೀಸಲಿಟ್ಟಿದ್ದಾರೆ. ಆದ್ರೆ ಇದುವರೆಗೂ ಸಹ ಒಂದೇ ₹1 ಸಹ ರಿಲೀಸ್ ಮಾಡಿಲ್ಲ. ಯಾಕೆ? ನಾವು ಕೊಡ್ಲಿಲ್ಲ ಅಂದ್ರೂ ಹೇಗೋ ಮಾಡ್ಕೊಂತಾರೆ ಅನ್ನೋ ಬೇಜವಾಬ್ದಾರಿನ ಸರ್ಕಾರದ್ದು ಏನ್ ಕತೆ ಅಂತ? ಪ್ರಗತಿ, ನಿಜಕ್ಕೂ ಕೂಡ ನೀವು ಹೇಳ್ತಾ ಇರುವಂತದ್ದು ಒಂದು ಕಡೆ ನಿಜ ಅಂತಾನೆ ಅನಿಸ್ತಾ ಇದೆ. ಈಗ ಆಲ್ರೆಡಿ ಸರ್ಕಾರ ಆಗ್ಲಿ BBMP ಆಗ್ಲಿ ವಿಶ್ವವಿಖ್ಯಾತ ಬೆಂಗಳೂರು ಕರಗಕ್ಕೆ ಪ್ರತಿ ವರ್ಷ ಕೂಡ ಹಣವನ್ನ ಮೀಸಲಿಡ್ತಾರೆ. ಆದ್ರೆ ಇಷ್ಟು ದಿನವರೆಗೂ ಕೂಡ ಕರಗವನ್ನ ನಡೆಸುವಂತಹ ಸಂದರ್ಭದಲ್ಲಿ ಕರಗ ಹತ್ತಿರಕ್ಕೆ ಬಂದಂತಹ ಸಂದರ್ಭದಲ್ಲಿ ಅವರಿಗೆ 50 ಲಕ್ಷ 60 ಲಕ್ಷ ರೂಪಾಯಿಗಳನ್ನ ಬಿಡುಗಡೆ ಮಾಡ್ತಾ ಇದ್ರು. ಕರಗದ ನಂತರ ಅವ್ರು ಏನು ಬಿಲ್ ಅನ್ನ ಬಂದು ಸಬ್ಮಿಟ್ ಅನ್ನ ಮಾಡಿದ್ರೆ ಅವರಿಗೆ ಪೂರ್ತಿ ಅಮೌಂಟ್ ಅನ್ನ ಎಷ್ಟು ಖರ್ಚಾಗಿರುತ್ತೆ ಅಷ್ಟು ಅಮೌಂಟ್ ಅನ್ನ ಕೂಡ ರಿಲೀಸ್ ಮಾಡುವಂತಹ ಕೆಲಸವನ್ನ BBMP ಮಾಡ್ತಾ ಇತ್ತು. ಅದರ ಜೊತೆಗೆ ಮುಜರಾಯಿ ಅಧಿಕಾರಿಗಳು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿರ್ತಾ ಇದ್ರು. ಆದ್ರೆ ಈ ವರ್ಷ ಮುಜರಾಯಿ ಇಲಾಖೆಯ ವತಿಯಿಂದ ಮಾಡ್ತಾ ಇದೀವಿ ಕರಗವನ್ನ ಅಂತ ಹೇಳಿದ್ರು ಕೂಡ ಕರಗೋತ್ಸವಕ್ಕೆ ಇಲ್ಲಿಯವರೆಗೂ ಕೂಡ ಹಣವನ್ನ ಬಿಡುಗಡೆ ಮಾಡಿಲ್ಲ ಅಂತ ಹೇಳಿ ಈಗ ಆಲ್ರೆಡಿ ಕರಗ ಸಮಿತಿಯ ಅಧ್ಯಕ್ಷರೇ ಹೇಳಿರುವಂತದ್ದು. ಇಲ್ಲಿಯವರೆಗೂ ಕೂಡ ₹1 ಬಿಡುಗಡೆ ಮಾಡಿಲ್ಲ. ಮುಜರಾಯಿ ಇಲಾಖೆಯ ಅಧಿಕಾರಿಗಳನ್ನ ಮತ್ತು BBMP ಅಧಿಕಾರಿಗಳನ್ನ ಕೇಳಿದ್ರೆ ನಿನ್ನೆ ನಾವು ಕೇಳಿದ್ವಿ, ಮತ್ತೆ ಹೋಗಿ 8 ದಿನ ಆಗಿದೆ. ಈಗ ಆಲ್ರೆಡಿ ಜಾತ್ರೆ ಶುರುವಾಗಿ ಇವತ್ತು ಕೊನೆಯ ದಿನ. ಸೊ ಕೊನೆಯ ದಿನದವರೆಗೂ ಕೂಡ ಅವರು ದುಡ್ಡನ್ನ ಬಿಡುಗಡೆ ಮಾಡ್ತೀವಿ ಅನ್ನುವಂತಹ ಮಾತನ್ನ ಹೇಳ್ತಿದ್ರು ಹೊರತು ಇಲ್ಲಿಯವರೆಗೂ ಕೂಡ ಅವರ ಹಣವನ್ನ ಬಿಡುಗಡೆ ಮಾಡಿಲ್ಲ. ₹1.5 ಕೋಟಿ ಮೀಸಲಿಟ್ಟಿದ್ದಾರೆ. ಆದ್ರೆ ₹1.5 ಕೋಟಿ ಕೂಡ ಖರ್ಚು ಮಾಡಿ ನಾವು ಮಾಡೋದಿಕ್ಕೆ ಸಾಧ್ಯ ಆಗಲ್ಲ. ಕರಗ ಸಮಿತಿಯಿಂದ ನಾವು ₹1.5 ಕೋಟಿ ಖರ್ಚು ಮಾಡೋದಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಒಂದಷ್ಟು ಅಮೌಂಟ್ ಅನ್ನಾದ್ರೂ ಸರ್ಕಾರದ ವತಿಯಿಂದ ಕೊಟ್ರೆ ನಾವು ಈಸಿಯಾಗಿ ಕರಗವನ್ನ ಮಾಡಬಹುದು. ನಾವು ಕೂಡ ಒಂದಷ್ಟು ದುಡ್ಡನ್ನ ಹಾಕಿ ಬಿಲ್ ಅನ್ನ ನಂತರ ಸಬ್ಮಿಟ್ ಮಾಡ್ತೀವಿ. ಆದ್ರೆ ಈ ಬಾರಿಯ ಕರಗೋತ್ಸವದಲ್ಲಿ ಯಾರೂ ಕೂಡ ಇನ್ವಾಲ್ವ್ ಆಗ್ತಾ ಇಲ್ಲ. ಕರಗಕ್ಕೆ ಬೇಕಾದಂತಹ ಅಮೌಂಟ್ ಅನ್ನ ಅವರು ರಿಲೀಸ್ ಮಾಡಲಿಲ್ಲ. ಇದು ನಮಗೆ ಸಂಕಷ್ಟಕ್ಕೆ ದೂಡಿದೆ. ಸಾವಿರ ನಮ್ಗೆ ಈಗ ಆಲ್ರೆಡಿ ಹಾರಗಳು ಬೇಕು, ಹೂವಿನ ಹಾರಗಳು, ಅವುಗಳನ್ನ ತೆಗೆದುಕೊಳ್ಳೋದಕ್ಕೂ ಕೂಡ ನಮ್ಗೆ ಕಷ್ಟ ಆಗ್ತಾ ಇದೆ. ಒಂದು ಕಡೆ ಪೂಜೆ ಪುನಸ್ಕಾರಗಳನ್ನ ಮಾಡಬೇಕು, ಬಂದಂತ ಭಕ್ತಾದಿಗಳಿಗೆ ಪ್ರಸಾದವನ್ನ ಕೊಡಬೇಕು, ಅದರ ಜೊತೆಗೆ ಬೇರೆ ಬೇರೆ ಭಾಗಗಳಲ್ಲಿ ಕರಗ ಕುಂಟೆ ಇರಬಹುದು, ಅದರ ಜೊತೆಗೆ ಆದಿಶಕ್ತಿ ದೇವಸ್ಥಾನ ಇರಬಹುದು, ಈ ರೀತಿಯಾದಂತಹ ಬೇರೆ ಬೇರೆ ಕಡೆಗಳಲ್ಲಿ ಅಲಂಕಾರವನ್ನ ಮಾಡಬೇಕು, ದೇವಸ್ಥಾನವನ್ನ ಅಲಂಕಾರ ಮಾಡಬೇಕು, ದೀಪಾಲಂಕಾರವನ್ನ ಮಾಡಬೇಕು. ಇವೆಲ್ಲದಕ್ಕೂ ಕೂಡ ನಾವು ಅಡ್ವಾನ್ಸ್ ಅನ್ನ ಕೊಡಬೇಕಾಗುತ್ತೆ. ಇಲ್ಲಿಯವರೆಗೂ ಕರಗ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಸತೀಶ್ ಅವರು ಮತ್ತೆ ಆ ಕರಗ ಪೂಜಾರಿಗಳಿರಬಹುದು, ಆ ಸಮಿತಿಯಲ್ಲಿ ಇರುವಂತಹ ಖಜಾನ್ಸಿಗಳು ಸದಸ್ಯರು ದುಡ್ಡನ್ನ ಹಾಕೊಂಡು ನಾವೀಗ ಆಲ್ರೆಡಿ ಕರಗವನ್ನ ಮಾಡೋದಿಕ್ಕೆ ಮುಂದಾಗಿದ್ದೀವಿ. ಇಲ್ಲಿಯವರೆಗೂ ಕೂಡ 65 ಲಕ್ಷ ರೂಪಾಯಿ ನಮ್ಮ ಕೈಯಿಂದ ಖರ್ಚಾಗಿದೆ. ಅದರ ಅಧಿಕಾರಿಗಳು ಮಾತ್ರ ಇಲ್ಲಿಯವರೆಗೂ ಕೂಡ ₹1 ಕೂಡ ನಮಗೆ ಬಿಡುಗಡೆಯನ್ನ ಮಾಡ್ತಾ ಇಲ್ಲ. ಇನ್ನೊಂದು ಕಡೆ ಇಲ್ಲಿಯವರೆಗೂ ಕೂಡ ಅಂದ್ರೆ ನಿನ್ನೆ ಯಾವಾಗ ಅಧಿಕಾರಿಗಳನ್ನ ನಾವು ಕೇಳಿದ್ವಿ ಹಣವನ್ನ ಬಿಡುಗಡೆ ಮಾಡಿ ಅಂತ ಹೇಳಿ, ಅಲ್ಲಿಯವರೆಗೂ ಕೂಡ ನಾವು ಬಿಡುಗಡೆ ಮಾಡ್ತೀವಿ ಅನ್ನುವಂತಹ ಮಾತನ್ನೇ ಹೇಳಿದ್ರು ಹೊರತು ನಾವು ಬಿಡುಗಡೆ ಮಾಡಲ್ಲ ಅನ್ನುವಂತಹ ಮಾತನ್ನ ಅವ್ರು ಎಲ್ಲಿಯೂ ಕೂಡ ಹೇಳಿಲ್ಲ. ಆದ್ರೆ ಇವತ್ತು ನಾವು ಬಂದು ಕೇಳಿದಂತ ಸಂದರ್ಭದಲ್ಲಿ ಇವತ್ತು ರಜೆ ಇದೆ, ನಿನ್ನೆ ಕೇಳಿದಾಗ ನಾಳೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇವತ್ತು ಹೋಗಿ ಫೋನ್ ಮುಖಾಂತರ ಕೇಳಿದ್ರೆ ನಾವು ಇವತ್ತು ರಜೆ ಇದೆ, ನಾವು ಏನು ಮಾಡೋದು ಅನ್ನುವಂತಹ ಉತ್ತರವನ್ನ ಕೊಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನಮಗೆ ಏನು ಮಾಡಬೇಕು ಅನ್ನುವಂಥದ್ದೇ ನಮಗೆ ತೋಚುತ್ತಾ ಇಲ್ಲ. ಒಂದು ಕಡೆ ಸರ್ಕಾರ ನಮಗೆ ಸಪೋರ್ಟ್ ಮಾಡ್ತಾ ಇದೆ, CM ಇರಬಹುದು, DCM ಇರಬಹುದು, ಅದರ ಜೊತೆಗೆ ಬೇರೆ ಬೇರೆ MLAಗಳು ಮತ್ತೆ ಮುಜರಾಯಿ ಸಚಿವರು ಎಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆದ್ರೆ ಅಧಿಕಾರಿಗಳು ಇದರ ಮಧ್ಯದಲ್ಲಿ ಹಣವನ್ನ ಬಿಡುಗಡೆ ಮಾಡದೆ ಆಟ ಆಡಿಸ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಸರ್ಕಾರದಲ್ಲಿ ಹಣವಿಲ್ವಾ ಕರಗ ಮಾಡೋದಕ್ಕೂ ಕೂಡ ಅನ್ನುವಂತಹ ಪ್ರಶ್ನೆ ಇವೆಲ್ಲ ಸನ್ನಿವೇಶಗಳನ್ನ ನೋಡಿದಾಗ ಮೂಡುವಂತದ್ದು. ಥ್ಯಾಂಕ್ ಯು ವಿದ್ಯಾ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.